ಎಲ್ಲ ನೋಡಿರ್ತಾರೆ ನಂಗೆ ಗೊತ್ತು. ಅದರಲ್ಲಿ ಏನಪ್ಪ ಐತೆ ವಿಶೇಷ ಅನ್ಕೋಬೇಡಿ. ಇದು ಜಸ್ಟ್ ಒಂದು ತರಲೇ ಲಾಗ್ ಅಷ್ಟೇ, ಅಮಿಕೊಂಡು ಎಂಜಾಯ್ ಮಾಡ್ಬೇಕಷ್ಟೇ. ನೋಡಿ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮತ್ತೆ ಏನೋ ಸಮಾಚಾರ ಹೇಳ್ಬೇಕು. ನಮ್ಮ ಚಾನಲ್ ಅಲ್ಲಿ ಬಂದಾಗ ನಮ್ಮ ಅಭಿಮಾನಿಗಳು, ನಮ್ಮ ಸಬ್ಸ್ಕ್ರೈಬರ್ಗಳು ವೆಯ್ಟ್ ಮಾಡ್ತಾ ಇರ್ತಾರೆ, ನೀವೇನ ಕಂಟೆಂಟ್ ಕೊಡ್ತೀರಾ ಅಂತ. ನಂದು ಬಿಡಿ, ನಂದು ನಡೀತದೆ. ನಾನು ಈ ವಿಡಿಯೋಲಿ ಮಾತಾಡ್ತಾ ಇದ್ರೆ ನೆಕ್ಸ್ಟ್ ವಿಡಿಯೋಲಿ ಮಾತಾಡ್ತಾನೆ ಅಂತ ನನ್ನ ಅಭಿಮಾನಿಗಳು ಗೊತ್ತು. ನೀವು ಈ ವಿಡಿಯೋಲಿ ಅಷ್ಟಲ್ವ ಕಾಣ್ಕೊಂಡಿರೋದು, ಇವಾಗ ಕಂಟೆಂಟ್ ಕೊಡ್ಬೇಕು ನೀವು. ಗೈಸ್, ಇನ್ನೇನು ನಾವು ಪಾರೇಶ್ವರ ದಾಟದು, ಇವಾಗ ಹತ್ತತ್ರ ಬನ್ನರ್ಘಟ್ಟಾಗ ಹೋಗ್ತೀವಿ ಈಗ. ನೋಡಿ ಗೈಸ್, ನಾವು ಅಂತೂ ಇಂತೂ ಟೆಂಪಲ್ಗೆ ಬಂದೇ ಬಿಟ್ಟು, ಬನ್ನಿ ಒಳಗಡೆ ಹೋಗ್ಬಿಟ್ಟು ಬರುವ. ಈಗ ಮಾಂಸ ತಿಂದಿಲ್ಲ ಅಂತ ಗೈಸ್, ಟೆಂಪಲ್ ಒಳಗಡೆ ಬಂದಿದ್ದೀವಿ. ಅಣ್ಣ ಫೋಟೋ ತೆಗಿತಾವ್ರೆ, ಹೋಗ್ಬಿಟ್ರ ಆ ಕಡೆಗೆ. ಗೈಸ್, ಒಳಗಡೆ ಕ್ಯಾಮ್ರಾ ನೋಡಿಲ್ಲ, ಪೂಜಾರಿ ನೋಡಿದ್ರೆ ಬಿಟ್ಬಿಟ್ಟು ಕತ್ರ ಸಾಕ್ಬಿಡ್ತಾರೆ. ವಿಡಿಯೋ ಮಾಡ್ತಾ ಇದ್ದೀವಿ. ಟೆಂಪಲ್ ಯಾವ ದೇವಸ್ಥಾನ, ಯಾವ ದೇವರು? ಶ್ರೀನಿವಾಸ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು. ಪುಣ್ಯ ಒಳ್ಳೆದಾಯ್ತದೆ. ಗೈಸ್, ಪ್ರಸಾದ ಕೊಡ್ತವ್ರೆ, ತಿನ್ನೋಣ. ಫ್ರೀ ಸಿಕ್ಕರೆ ಏನು ಬಿಡಬಾರ್ದು. ಅಲ್ಲ, ನಾವೇ ಪ್ರಸಾದ ತಿನ್ನಕ್ಕೆ ಬರಲಿಲ್ಲ. ಏನ್ ಪ್ರಸಾದ ಮಾಡಿದ್ದಾರೆ ಅಂತ ನೋಡಕ್ ಬಂದ್ವಿ ಅಷ್ಟೇ. ಗೈಸ್, ಪ್ರಸಾದ ಖಾಲಿ ಆಗ್ಬಿಟ್ಟೈತೆ. ಸೊ ನಾನು ಹೇಳಿದೆ ಇವ್ ಅಣ್ಣನ್ಗೆ, ಇವ್ರು ಐತೆ ನೋಡೋಣ ಅಂತ ಕರ್ಕೊಂಡು ಹೋದ್ರು. ಬೇರೆದಲ್ಲ, ಪ್ರಸಾದ ಯಾವ್ದೇ ಇದ್ರು ತಿನ್ಬೇಕು, ಅದರ ಪ್ರಶ್ನೆ. ಗೈಸ್, ಇದು ದೇವಸ್ಥಾನ ಬಂದಿದ್ದೀವಿ. ಹೌದು, ಚೆನ್ನಾಗೈತೆ. ನನ್ನ ಗಾಡಿ ಫುಲ್ಲು ಕೊಳೆ ಆಗ್ಬಿಟ್ಟೈತೆ. ನಾನು ತುಂಬ ಕೇರ್ ಮಾಡಲ್ಲ ಗಾಡಿಗಳನ್ನ, ಇಷ್ಟಪಡ್ತೀನಿ ಆದರೆ ಕೇರ್ ಮಾಡಲ್ಲ. ಎನಿ ಟೈಮ್ ತೊಳೆಯೋದು ಆ ಥರ. ನೋಡಿ ಎಕ್ಸಾಂಪಲ್, ನನ್ನ ಚಪ್ಪಲಿ ಕೂಡ ಅಷ್ಟೇ. ನೋಡಿ, ಪೇಪರ್ ಒಂದೂ ಇನ್ನೂ ಚೆನ್ನಾಗಿರ್ತವೆ. ನನ್ನ ಚಪ್ಪಲಿ ಹಿಂಗಾಗ್ಬಿಟ್ಟವೆ ಆ ಥರ. ನಾನು ಯಾವುದು ಅಷ್ಟು ಕೇರ್ ಮಾಡಲ್ಲ. ಅದು ನನ್ನ ಕೈ ಜಾರಿ ಹೋಗ್ಬೇಕಾರೆ, ಕೈ ಮೀರಿ ಹೋಗ್ಬೇಕಾರೆ ಕೇರ್ ಮಾಡೋದು. ಗೈಸ್, ಇಷ್ಟನ ದೇವಸ್ಥಾನ ಅನ್ಕೊಂಡ್ರ, ಇನ್ನು ಹಿಂದೆ ಬೆಟ್ಟ ಇದೆ, ಬೆಟ್ಟ ಹತ್ತುವ. ಅಲ್ಲಿ ನಿಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ. ಎಲ್ಲ ನೋಡಿರ್ತಾರೆ ನಂಗೆ ಗೊತ್ತು. ಅದರಲ್ಲಿ ಏನಪ್ಪ ಐತೆ ವಿಶೇಷ ಅನ್ಕೋಬೇಡಿ. ಇದು ಜಸ್ಟ್ ಒಂದು ತರಲೇ ಲಾಗ್ ಅಷ್ಟೇ, ಅಮಿಕೊಂಡು ಎಂಜಾಯ್ ಮಾಡ್ಬೇಕಷ್ಟೇ. ಎಷ್ಟು 1 ಲೀಟ್ರ್ ತಗೊಂಡ್ರ? ಎಷ್ಟು ಅಲ್ಲ, ಅರ್ಧ ಲೀಟ್ರ್ 2 ತಗೊಂಡ್ರೆ ಆಗಿರೋದು. ಸುಮ್ಮನೆ ಅಲ್ಲ, ಈಗ ನಾನು ಒಬ್ಬನೇ ಹಿಡ್ಕೋಬೇಕಲ್ಲ ಅಂತ ಅಷ್ಟೇ. ಬಾಟ್ಲು 2 ತೊಗೊಂಡ್ಬಿಟ್ಟು ಬಿಸಾಕೋದು ಚೆನ್ನಾಗಿರಲ್ಲ. ಅಲ್ಲ, ಬಿಸಾಕ್ಬೇಡಿ, ಕುಡಿಬೇಕು ನೀರು. ತಗೊಂಡು ಯಾರು ಬಿಸಾಕ್ತಾರ? ಸುಮ್ಮನೆ ಪ್ಲಾಸ್ಟಿಕ್ ಅದು ಬಿಸಾಕ್ಬಾರ್ದು ದೇವಸ್ಥಾನ ಹತ್ರ. ನೀರಾಗಿ ಇಟ್ಕೋಬೇಕು. ಹೌದಲ್ಲ ಗೈಸ್? ಅದು ದೇವಸ್ಥಾನದವ್ರು ಇಟ್ಕೊಂತಾರೆ. ನಾವು ಬಂದ್ರೆ ನಾವು ಎಷ್ಟು ನೀಟಾಗಿ ಇರ್ತೀವಿ ಅದು ಮುಖ್ಯ ಅಲ್ಲ. ನಾವು ನೀಟಾಗಿವಲ್ಲ. ಅಲ್ಲಪ್ಪ, ಇಂಥವೆಲ್ಲ ಬಾಟ್ಲ್ ತಗೊಂಡ್ಬಿಟ್ಟು ಬಿಸಾಕೋದು ಚೆನ್ನಾಗಿರಲ್ಲ. ತಗೊಂಡ್ ಬಿಸಾಕೋದ್ ಬೇಡ, ನೀರು ಕುಡಿಯೋಣ. ಬೋಟಿ ಇವೆಲ್ಲ, ಇವು ಬೇರೆ ಬೋಟಿ ಇವು. ಗೈಸ್, ಬಂದಿದ್ದೀವಿ, ಬೆಟ್ಟ ಹತ್ತುತ್ತಾ ಇದ್ದೀವಿ. ನಮಗೆ ಸುಸ್ತಾಯ್ತಿಲ್ಲ. ನೋಡಿ, ಅಂತಾರಾಷ್ಟ್ರೀಯ ಚಿತ್ರೀಕರರು ಇದ್ದಾರೆ. ನೋಡಿ, ತೋರಿಸಿ. ನೋಡಿವ್ರೆ, ಅಂತಾರಾಷ್ಟ್ರೀಯ ಚಪ್ರಿಗಾರರವರು. ಹುಡುಗರು ಚಪ್ರಿ ಆಗಿರೋ ಸಾಲದಂತ ಹುಡುಗಿರು. ಈ ಹಿಂದಿವೆಲ್ಲ ಹಂಗೆ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಅಲ್ಲಿಂದ ಹತ್ಬಿಟ್ಟು ಸುಸ್ತೇನ ಆಗಿಲ್ಲ, ಸುಮ್ಮನೆ ನೀರು ತಾವು ವೇಸ್ಟ್ ಆಗ್ಬಾರ್ದು ಕುಡಿತಾರದು. ಬನ್ನಿ ಗೈಸ್, ಅಲ್ಲಿ ಕಾಣಿಸ್ತಿರೋದೆ ಟೆಂಪಲ್ಲು. ಅಲ್ಲಿಗೆ ಹೋಗೋಣ ಇವಾಗ. ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಬೇಡ್ಕೊಂಡು ಆಶೀರ್ವಾದ ತಗೋಣ. ನೋಡಿ, ಅಮರ ಪ್ರೇಮಿಗಳು ಹೆಂಗೆ ಕೂತಾರ, ಹಂಗೆ ನಮ್ಮ ಅಭಿರಾಮಣೆ ಯಾವಾಗ ಕೂತ್ಕೊಂತಾರ ಅನ್ನೋದು ನಮ್ಮ ಬೇಜಾರು.
ದಿಸ್ ಈಸ್ ಯಾವ್ದು ದೇವಸ್ಥಾನ, ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಿ. ನಂಗೆ ದೀಪ ಸನ್ನಿಧಿ ಮಾತ್ರ ಗೊತ್ತು. ನೋಡಿ ಏನು ಮಾಡ್ತೀರಾ, ನಿಮಗೂ ಆ ದೇವ್ರನ್ನ ತೋರಿಸೋಣ, ಆಶೀರ್ವಾದ ಇಲ್ಲಿಂದನೇ ಕೊಡ್ಸೋಣ ಅಂತಂದರೆ ಪೂಜಾರಿಗಳು ಬಿಡಲ್ಲ. ದೇವರೇ ಸುಮ್ಮನಿದ್ರು ಪೂಜಾರಿ ಸುಮ್ಮನಿರಲ್ಲ, ಏನು ಮಾಡೋಣ. ಬನ್ನಿ ಒಳಗೋಣ, ಬರೋಣ. ಎಲ್ಲಿ ಕಾಣಿಸ್ತಾನೆ ಇಲ್ಲ, ಬರೀ ಹೆಣ್ಮಕ್ಳಾದ್ರೆ ಗೈಸ್, ನಮ್ಗಂತೂ ಮಾತೇ ಗೊತ್ತಾ ಇಲ್ಲ. ಇಲ್ವಾ ಏನ ಅಲ್ಲ ಇಲ್ವಾಣ, ಅಲೋ ಇಲ್ವಂತೆ ಗೈಸ್. ದೇವ್ರನ್ನ ತೋರ್ಸಕ್ಕಾಗಲ್ಲ, ನಾವು ಮಾತ್ರ ಬೆಡ್ಕೊ ಬರ್ತೀವಿ ಹಂಗೆ ರೀ. Why? I don't understand. ನಾವು ಮಾತ್ರ ಒಳಗೆ ಹೋಗಿ ಬೇಡ್ಕೊಂಡ್ಬಂದು, ನಿಮಗೂ ಹಳೆದಲ್ಲೇ ಬೇಡ್ಕೊಂಡಿದ್ದೀನಿ ಬಿಡಿ. ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತ ಬೇಡ್ಕೊಂಡಿದ್ದೀನಿ. ನೀವೆಲ್ಲ ಈ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ಫಾಲೋ ಮಾಡೋ ಥರ ಮಾಡಿಸ್ಲಿ ಅಂತಂದ್ಬಿಟ್ಟು ಬಂದಿದ್ದೀನಿ. ನೀವೇನು ಬೇಡ್ಕೊಂಡ್ರಣ? ನಾನು ಅದೇ ಕೇಳ್ಕೊಂಡೆ. ಸುಳ್ಳು ಹೇಳ್ತಾವ ಕುಂತಾರೆ ಗೈಸ್, ಬರೀ ಸುಳ್ಳು, ಬರೀಡುಗಳು ಬೈತವ್ರವ್ರು. ನಿಮಗೇನೆ ಹಂಗ್ಯಾಕೆ ಬೇಡ್ಕೊಂಡ್ರಿ ಅಂತ ಬೈತವ್ರೆ. ನಿಮ್ಮ ಫಾಲೋವರ್ಸ್ ಇರಬೇಕು, ನಾನು ಸಿಗಬೇಕು ಅಂತ ಬೇಡ್ಕೊಬಾರ್ದಿತ್ತ ಅಂತವ್ರವ್ರು. ನನ್ನೆಲ್ಲ ನೋಡ್ತಿರೋದು ಅವರೆಲ್ಲ ಅವರು ಡೌಗಳ ಜೊತೆ ಬಂದವ್ರೆ. ನನ್ನ ಮಗ ವಿಡಿಯೋ ಬೇರೆ ಮಾಡ್ತಾವನೆ, ತಗಲ ಕಂಡೆ ನಾನು ಹಂಗಾಗ್ಬಿಡ್ತ ಕತೆ ಅಂತ ಬೇಜಾರು ಅವ್ರಿಗೆ. ಗೈಸ್ ಇಲ್ಲೆಲ್ಲ ಆಲ್ಮೋಸ್ಟ್ ಲವರ್ಸ್ಗಳು ಬರ್ತಾರೆ, ಆದರೆ ಲವರ್ಸ್ಗಳು ಬಂದರೆ ಪರವಾಗಿಲ್ಲ, ಜೀವನದಲ್ಲಿ ಮದುವೆ ಆಗಲಿ ಅಂತ ಬೇಡ್ಕೊಂಡು ಹೋದ್ರೆ ಪರವಾಗಿಲ್ಲ. ಅದು ಬಿಟ್ಬಿಟ್ಟು ಇಲ್ಲಿ ಬಂದು ಸೂರಜ್ಜು ಮತ್ತು ಅವಳು ಯಾರಣ್ಣ ಇನ್ನೊಬ್ಳು ಬಿಗ್ ಬಾಸಲ್ಲಿ, ಅವಳ ಹೆಸ್ರೇನು ಗೈಸ್ ಕಮೆಂಟ್ ಮಾಡಿ, ನಂಗೆ ನೆನಪೇ ಬರ್ತಿಲ್ವೇ. ಅವಳು ಹೆಂಗೆ ಆಡ್ತಿದ್ಲಲ್ಲ ಅಣ್ಣ, ಹೆಂಗೆಂಗೋ ಮಾತಾಡ್ತಿದ್ಲಲ್ಲ, ಹೆಸ್ರೇನು ಬಿಗ್ ಬಾಸಲ್ಲಿ? ಬಿಗ್ ಬಾಸ್ ನೋಡಲ್ಲ ಅಷ್ಟು. ರಾಶಿಕಾ, ರಾಶಿಕಾ ರಾಶಿಕಾ ಮತ್ತು ಸೂರಜ್ ಹೆಂಗೆ ಒಂದು ಮೂಲೆ ಕೂತ್ಕೊಂಡು ಯಾವಾಗಲೂ ಮಾತಾಡ್ತಿದ್ರು, ಹಂಗೆ ಇಲ್ಲಿ ಲವರ್ಸ್ಗಳು ಬಂದು ಮಾತಾಡ್ತಾರೆ. ನಮಗೆ ಅದೇ ಬೇಜಾರು. ಅಂದರೆ ನಾವು ಸಿಂಗಲ್ ಅಲ್ಲ ಅಂತ ನಮ್ಗೇನು ಹೊಟ್ಟೆ ಉರಿ ಇಲ್ಲ. ದೇವಸ್ಥಾನ ಹಂಗೆಲ್ಲ ಕುತ್ಕೋಬಾರ್ದು ಅಂತ ಅಷ್ಟೇ. ಬಟ್ ಅದೇ ದೇವಸ್ಥಾನ ಅಲ್ವಾ, ಪವಿತ್ರವಾದ ಸ್ಥಳದಲ್ಲಿ ಅದಕ್ಕೆ ಅಂತ ತುಂಬ ಜಾಗ ಇದಾವೆ. ಅದು ನಮ್ಗೆ ಗೊತ್ತು, ನಿಮ್ಗೆ ಗೊತ್ತು. ಯಾವ ಜಾಗಗಳು ಗೊತ್ತಿಲ್ಲ ನನಗೆ. ಮಾಮೂಲಿ ಅವ್ರಿಗೆ ಗೊತ್ತಿರುತ್ತೆ. ಯಾರಿಗೆ? ಅವ್ರು ಯಾರು ಆ ಥರ ಕೂತ್ಕೋತಾರೆ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮತ್ತು ನಿಮ್ಗೆ ಹೆಂಗೆ ಗೊತ್ತು? ಅವ್ರಿಗೆ ಗೊತ್ತಿರ್ತದೆ. ನಾವು ನೋಡ್ಕೊಂಡಿದ್ದೀವಿ ಅವಾಗ ಅಲ್ಲಿ ಏನು ಅವ್ರು ಕೂತ್ಕೊಳ್ಳೋದ? ಹಾಂ, ಅದೇ ಕೆಲಸ ನಿಮ್ಗೆ ಅವಾಗೆಲ್ಲ. ಈಗ ಲಾಲ್ಬಾಗೆಲ್ಲ ಬ್ಯಾನ್ ಮಾಡ್ಬಿಟ್ಟವ್ರಲ್ಲ ಅಲ್ಲಿ. ಲಾಲ್ಬಾಗೇ ಬ್ಯಾನ್ ಮಾಡವ್ರ? ಇದು ಪಾರ್ಕಲ್ಲಿ ಕೂತ್ಕೊಳ್ಳೋದಲ್ಲ ಕಪಲ್ಸ್ಗಳನ್ನ ಬ್ಯಾನ್ ಮಾಡವ್ರೆ. ಬ್ಯಾನ್ ಮಾಡವ್ರೆ. ಅಲ್ಲ ಕೂತ್ಕೊಳ್ಳೋದು ಬ್ಯಾನ್ ಮಾಡಿಲ್ಲ ಅಣ್ಣ ಅಷ್ಟೇ. ಓ ಆ ಥರ ಅದು ಅಲ್ಲ, ಯಾವ ಥರನೂ ಅಲ್ಲ, ಅಂದರೆ ಕೂತ್ಕೊಳ್ಳೋ ಮಾತಾಡೋದು ಅಂಥವೆಲ್ಲ ಬ್ಯಾನ್ ಮಾಡೋರೆ ಅಂತ ಹೇಳಿದ್ರು. ಗೈಸ್ ಹತ್ಬೇಕಾದ್ರೆ ಆಗಿರೋ ಸುಸ್ತೆಲ್ಲ ಈ ಗಾಳಿಗೆ ಮಾಯ ಆಗ್ತಾ ಇದೆ ತಣ್ಣಗೆ. ನಮ್ಮ ಊರಿಗೆಲ್ಲ ಹೋದಾಗ ನಮ್ಮ ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ಎಲ್ಲ ತಗೋಬೇಕಾದ್ರೆ ನಮ್ಮ ಅಜ್ಜಿದ್ರು ಹೇಳೋರು ಯಾವಲ್ಲೂ ತಣ್ಣಗಿರಪ್ಪ ಅಂತ. ಸೊ ಆ ತಣ್ಣಗೆ ಇಲ್ಲಿ ಫೀಲ್ ಆಯ್ತೈತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೈಸ್ ವಿಡಿಯೋನ ಎಂಡ್ ಮಾಡಿ ಎಷ್ಟೊತ್ತಾಯಿತು, ಬೇರೆ ಡಿಸ್ಕಷನಲ್ಲಿದ್ದು, ಹಾಗಾಗಿ ನಿಮಗೆ ಫೈನಲಾಗಿ ಬಾಯ್ ಅಂತ ಹೇಳೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ, ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್ ಮಾಡೋಣ, ಬಾಯ್ ಅನ್ನೋಣ, ಬಾಯ್.